ಚಿಕ್ಕಮ್ಮ, ಏನಿದೆಲ್ಲ? ಯಾರೋ ನನ್ನನ್ನು ಮನೆ ಒಳಗಡೆ ಹೋಗೋಕ್ಕಾಗದೇ ಇರೋ ಹಾಗೆ ಹಿಂದೆ ತಳ್ತಾ ಇರೋ ಹಾಗಿದೆ. ನಾನು ನನ್ನ ತಂದೆ ತಾಯಿನ ಕೊಂದೋರ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಈ ಲೋಕಕ್ಕೆ ಬಂದೆ. ನನಗಿಲ್ಲಿ ಇರೋದಕ್ಕೆ ನೆಲೆ ಕೊಟ್ಟು ತಂದೆ ತಾಯಿಯ ಪ್ರೀತಿ ತೋರಿಸ್ತವ್ರು ಇವತ್ತು ಬದುಕೋದಿಕ್ಕೆ ಒದ್ದಾಡ್ತಿದ್ದಾರೆ. ಈಗ ನಾನು ಆರಾಧಿಸ್ತಿರೋ ಈಶ್ವರ ನನ್ನ ಸಹಾಯಕ್ಕೆ ಬರ್ತಿಲ್ಲ. ಚಿಕ್ಕಮ್ಮ, ನಾನು ಏನು ಮಾಡಲಿ? ನನ್ನವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಆದರೆ ನನಗೆ ಮನೆ ಒಳಗಡೆ ಹೋಗೋದಕ್ಕಾಗ್ತಿಲ್ಲ. ನಾನು ಅವರನ್ನ ಬದುಕಿಸ್ಕೊಳ್ಳೇಬೇಕು. ಏನು ಮಾಡಲಿ ಈಗ ನಾನು? ನನಗೆ ನೀವೇ ದಾರಿ ತೋರಿಸ್ಬೇಕು ಚಿಕ್ಕಮ್ಮ. ಕ್ಷಮಿಸು ಅಮೃತ, ನನಗಿದಕ್ಕೆ ಯಾವ ಪರಿಹಾರನೂ ಕಾಣಿಸ್ತಾ ಇಲ್ಲ. ನನ್ನ ಎಲ್ಲ ಶಕ್ತಿಗಳನ್ನ ಆ ಮಂತ್ರವಾದಿನ ಕಟ್ಟಾಕೋದಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀನಿ. ನನ್ನಿಂದ ಸದ್ಯಕ್ಕೆ ನಿನಗೆ ಯಾವ ಸಹಾಯ ಮಾಡೋದಕ್ಕೂ ಆಗ್ತಾ ಇಲ್ಲ ಅಮೃತ. ಇನ್ನು ತಡ ಮಾಡಬೇಡ. ನೀನು ತಡ ಮಾಡಿದಷ್ಟು ಅವ್ರ ಪ್ರಾಣಕ್ಕೆ ಅಪಾಯ ಜಾಸ್ತಿ. ಅವರ ಹೊಟ್ಟೆಯಲ್ಲಿ ಸೇರ್ಕೊಂಡಿರೋ ವಿಷ ತುಂಬಾ ಅಪಾಯಕಾರಿಯಾದದ್ದು. ಅವ್ರಿನ್ ಉಳಿಯೋದು 3 ಗಂಟೆಗಳು ಮಾತ್ರ ಅಮೃತ. ಈಗಾಗಲೇ ಸಮಯ ಆಗ್ತಾ ಇದೆ. ಅಪ್ಪ, ಅಮ್ಮ, ನಿಮ್ಮನ್ನ ಸಾಯೋದಿಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮನ್ನ ಬದುಕಿಸ್ಕೊಳ್ತೀನಿ. ಸಾರಿ ಮಯೂರಿ, ಒಂದು ಕ್ಷಣ ನಾನೇ ಮರೆತು ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ಐ ಆಮ್ ವೆರಿ ಸಾರಿ. ಸಾರಿ ಕೇಳಬೇಡ ಅರ್ಜುನ್, ನನಗೆ ನೋವಾಗುತ್ತೆ. ನಿನಗೆ ನನ್ನ ಮೇಲೆ ಕೈ ಮಾಡೋದಕ್ಕೆ ಮಾತ್ರ ಅಲ್ಲ, ಕೊಲ್ಲೋದಕ್ಕೂ ಹಕ್ಕಿದೆ ಕಣೋ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಕಣೋ. ನೀನೇ ನನ್ನ ಜೀವನ ಅಂದ್ಕೊಂಡಿರೋಳು ನಾನು. ಪ್ಲೀಸ್ ಮಯೂರಿ, ನನ್ನ ಇಷ್ಟೊಂದು ಹಚ್ಕೋಬೇಡ. ಯಾಕೆ ಅಂದರೆ ದಯವಿಟ್ಟು ಏನು ಮಾತಾಡಬೇಡ ನೀನು. ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಇಷ್ಟೊಂದು ಹಚ್ಕೊಳ್ಳೋದಕ್ಕಾಗಲ್ಲ ಕಣೋ. ನೀನಲ್ಲದೆ ಇನ್ಯಾರನ್ನೂ ಗಂಡನ ಸ್ಥಾನದಲ್ಲಿ ನಂಗೆ ನೋಡೋದಕ್ಕೂ ಇಷ್ಟ ಇಲ್ಲ. ನಾನು ಇಷ್ಟಪಟ್ಟಿರೋ ಮೊದಲನೇ ಹುಡುಗನೂ ನೀನೇ, ಕೊನೆ ಹುಡುಗನೂ ನೀನೇ. ನಿನಗೋಸ್ಕರ ನಾನು ಎಂಥ ಕಷ್ಟನಾದರೂ ಸರಿ ಅಯ್ಯೋ ವಿಕ್ರಮ್, ಏನಾಗ್ತಿದೆಯಪ್ಪ ನಿನಗೆ? ನೀನು ಒದ್ದಾಡ್ತಿರೋದನ್ನ ನನ್ನ ಕೈ ನೋಡೋಕ್ಕಾಗ್ತಾ ಇಲ್ಲ. ಗೊತ್ತಿಲ್ಲ ಚಿಕ್ಕಮ್ಮ, ಡಾಕ್ಟರ್ ಫೋನ್ ಮಾಡಿ. ಅಯ್ಯೋ ದೇವ್ರೆ, ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಸಮಯಕ್ಕೆ ಸರಿಯಾಗಿ ಯಾವ ಡಾಕ್ಟ್ರು ಸಿಗ್ತಾ ಇಲ್ವಲ್ಲ. ಏನು ಮಾಡೋದು ಅಂತಲೂ ತೋರಿಸ್ತಾ ಇಲ್ಲ. ಆಗ್ತಿಲ್ಲ, ನಾವು ತಡೆಯೋಕ್ಕಾಗ್ತಿಲ್ಲ. ಬೇಗ ಅಮ್ಮ, ಕರಿತೀನಮ್ಮ. ಬೇಗ ಡಾಕ್ಟ್ರ್ ಫೋನ್ ಮಾಡಿ ಮಾವ. ನೋಡಮ್ಮ, ಧೈರ್ಯವಾಗಿರಿ, ನಿಮ್ಗೇನೂ ಆಗಲ್ಲ. ನಿಮ್ಮನ್ನು ಉಳಿಸ್ಕೋತೀನಿ. ನಿಮ್ಗೇನೂ ಆಗಲ್ಲ. ಇರಿ, ಬೇಗ ಇನ್ಯಾವುದೋ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಅಲ್ಲೇನ್ರಿ ಮಾಡ್ತಾ ಇದ್ರೆ? ಅವರಿಬ್ರು ಸಾಯೋದನ್ನ ನೋಡ್ತಾ ಇದ್ದೆ ಕಣ್ರಿ. ಇಷ್ಟೊತ್ತು ಡಾಕ್ಟ್ರಿಗೆ ಫೋನ್ ಮಾಡಿದಾಗೆ ನಾಟಕ ಮಾಡಿದ್ದು ಸಾಕು. ಈಗಲಾದರೂ ಡಾಕ್ಟ್ರಿಗೆ ಫೋನ್ ಮಾಡಿ.
ಏನೇ ರಾಜಿ ಹೇಳ್ತಾ ಇದೆಯಾ? ಅಲ್ಲ, ಅವ್ರು ಸಾಯ್ಲಿ ಅಂತ ನಾವೇ ವಿಷ ಹಾಕಿ ಅವ್ರನ್ನ ಬದುಕಿಸ್ಕೊಳಕ್ ನೋಡ್ತಾ ಇದೆಯಲ್ಲ. ರೀ, ನಾನು ಹೇಳ್ತಾ ಇರೋದು ಅವ್ರನ್ನ ಬದುಕಿಸ್ಕೊಳಕ್ಕಲ್ಲ ರೀ. ಅವ್ರು ಸತ್ತ ಮೇಲೆ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಬಾರ್ದಲ್ಲ. ಡಾಕ್ಟ್ರಿಗೆ ಫೋನ್ ಮಾಡಿದ್ದೀವಿ ನೋಡಿ ಅಂತ ತೋರಿಸೋದಕ್ಕಾದ್ರೂ ಒಂದು ಪ್ರೂಫ್ ಇರಲಿ ಅಂತ. ಹಾಂ, ಹೌದೌದು, ನಾನು ಅದನ್ನೇ ಮರ್ತಿದ್ದೆ. ಹಾಗಾದ್ರೆ ಏನು ಮಾಡೋದು ಈಗ? ಅದಕ್ಕೆ ಒಂದೆರಡು ಆಸ್ಪತ್ರೆಗೆ ಫೋನ್ ಮಾಡಿರಿ. ಡಯಲ್ ಮಾಡಿ ಕಟ್ ಮಾಡಿ ಸಾಕು. ಯಾರಾದರೂ ಕೇಳಿದ್ರೆ ಕಾಲ್ ಡೀಟೇಲ್ ತೋರಿಸಿದ್ರೆ ಆಯಿತು. ಹಾಂ, ಗುಡ್ ಐಡಿಯಾ. ಇರು, ಈಗಲೇ ಮಾಡ್ತೀನಿ. ಹಲೋ ಹಲೋ, ಡಾಕ್ಟ್ರ್ ಇದ್ದಾರಾ? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಛೇ, ಕಟ್ಟಾಗೋಯ್ತು, ಲೈನ್ ಕಟ್ಟಾಗೋಯ್ತಲ್ಲ. ಇವತ್ತು ಹೊರಗಡೆ ಎಲ್ಲ ಕಡೆ ಬಂದು ಫೋನು ಬಂದಾಗೋಗಿದೆ. ಇನ್ನೊಂದು ಕಡೆ ಫೋನ್ ಮಾಡಲಾ? ಹಲೋ, ಹಾಸ್ಪಿಟ್ಲಾ? ಅಲ್ಲಿ ಡಾಕ್ಟ್ರ್ ಇದ್ದಾರಾ? ಹಾಂ, ಕೊಡಿ ಕೊಡಿ. ಸರ್ ಸರ್, ಪ್ಲೀಸ್ ಸರ್, ಬೇಗ ಬನ್ನಿ. ನಮ್ಮ ಅಣ್ಣನ ಮಗ ಸೊಸೆ ಇಬ್ಬರು ತುಂಬ ಹುಷಾರಿಲ್ಲ. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಪ ಒದ್ದಾಡ್ತಿದ್ದಾರೆ. ಬೇಗ ಬನ್ನಿ ಸರ್. ಏನೋ ಅಡ್ರೆಸ್ ಹೇಳಬೇಕಾ? ತಗೊಳ್ಳಿ, 110. ಹಾಂ, ಬೇಗ ಬನ್ನಿ ಪ್ಲೀಸ್. ಹೇಗಿದೆ ನನ್ನ ಆ್ಯಕ್ಟಿಂಗ್? ಸೂಪರ್, ನಡೀರಿ ಅಲ್ಲಿ ಮುಂದುವರ್ಸಿ. ಬಾಬಾ, ಏನ್ರಿ ಇದು? ವಿಷ ಕುಡಿದು 2 ಗಂಟೆ ಆಯಿತು, ಇನ್ನೂ ಸಾಯ್ತಾನೆ ಇಲ್ಲ. ಇರು ರಾಜಿ, ಇನ್ನೊಂದು ಗಂಟೆ ವೆಯ್ಟ್ ಮಾಡು. ಆಮೇಲೆ ಆ ದೇವರೇ ಬಂದರೂ ಇವನ್ನ ಕಾಪಾಡೋಕ್ಕಾಗಲ್ಲ. नागेन्द्रहाराय त्रिलोचनाय हस्ताङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनीशैलचन्दनक्षताय नन्दीश्वर प्रमथनाथ महेश्वराय मन्दारमुख्य बहुपुष्पसुपूजिताय तस्मै नकाराजिताय नमः शिवाय शिवाय गौरीवदनारविन्द सूर्याय दक्षाध्वरनाशनाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठोद्धव गौतमादि मुनीन्द्रदेवशतशेखराय चन्द्रकवैश्वानरलोचनाय तस्मै वकाराय नमः शिवाय यक्षस्वरूपाय गजाधराय त्रिनाथहस्ताय सनातनाय दिव्याय देवाय दिगम्बराय तस्मै यकाराय नमः शिवाय पञ्चाक्षरमिदं पुण्यं यः पठेच्छिवसन्निधौ शिवलोकमवाप्नोति शिवेन सह मोदते।